ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಾಂಬೋಳ್ಯದ ಯುವಕ ಸುಮಂತ್ನ ನಿಗೂಢ ಸಾವು ಪ್ರಕರಣ ಮತ್ತೆ ಟ್ವಿಸ್ಟ್ ಪಡೆದುಕೊಳ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಬಹುಮುಖ್ಯ ಮಾಹಿತಿಯೊಂದು ಇವಾಗ ರಿಲೀಸ್ ಆಗ್ತಾ ಇರುವಂಥದ್ದು. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಜನವರಿ 14ರಂದು ನಿಗೂಢವಾಗಿ ಸಾವನ್ನಪ್ಪಿ ಕೆರೆಯಿಂದ ಮೃತ ಶರೀರವನ್ನು ಹೊರಗಡೆ ತೆಗೆದಿದ್ದಂತಹ ಒಂದು ವಿಚಾರ ರಾಜ್ಯದಾದ್ಯಂತ ದೇಶೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆದಂತಹ ಒಂದು ವಿಚಾರ. ಆದರೆ ಇದೊಂದು ಸಹಜ ಸಾವಲ್ಲ, ಇದೊಂದು ವ್ಯವಸ್ಥಿತವಾದಂತಹ ಕೊಲೆ ಅಂತ ಪೋಸ್ಟ್ ಮಾರ್ಟಮ್ ನಂತರ ಪೊಲೀಸರು ತೀರ್ಮಾನಕ್ಕೆ ಬಂದಿರುವಂತಹ ವಿಚಾರ. ಅಂದರೆ ಆ ಒಂದು ಕೆರೆಯಲ್ಲಿ ಒಂದು ಕತ್ತಿ, ಒಂದು ಲೈಟ್ ಕೂಡ ಲಭ್ಯ ಆಗಿತ್ತು. ಆ ಒಂದು ಲೈಟ್ ಸುಮಂತ್ನದ್ದೇ ಅಂತ ಹೇಳಲಾಗ್ತಾ ಇದೆ. ಆದರೆ ತೋಟ ಆದ ಕಾರಣದಿಂದಾಗಿ ಆ ಒಂದು ಕತ್ತಿಯನ್ನು ಅದು ಯಾವಾಗಲೂ ಹಿಂದಿನ ವರ್ಷದಲ್ಲಿ ಏನಾದರೂ ಬಿದ್ದಿರಬಹುದು ಎನ್ನುವಂತಹ ಊಹೆ ವ್ಯಕ್ತಪಡಿಸಲಾಗಿತ್ತು. ಈ ಒಂದು ಕೊಲೆಯನ್ನು ಮಾಡೋದಕ್ಕೆ ಅದೇ ಕತ್ತಿಯನ್ನು ಉಪಯೋಗಿಸಿದ್ರು ಎನ್ನುವುದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಪ್ರಕರಣ ಮತ್ತೆ ನಿಗೂಢತೆಯನ್ನು ಸೃಷ್ಟಿ ಮಾಡಿತ್ತು. ಪೊಲೀಸರು 4 ತಂಡಗಳನ್ನು ಸೃಷ್ಟಿ ಮಾಡಿ ತನಿಖೆಯನ್ನ ವ್ಯಾಪಕವಾಗಿ ಹರಡಿಸುವಂತಹ ಪ್ರಯತ್ನವನ್ನ ಮಾಡಿದರು. ಇವಾಗ ಸುಮಂತ್ನ ಸಾವು ಪ್ರಕರಣ ನಡೆದು ಇವತ್ತಿಗೆ 22 ದಿವಸಗಳು ಪೂರ್ತಿ ಆಗ್ತಾ ಇದೆ. ಸೊ ಏನು ಬೆಳವಣಿಗೆಗಳು ನಡೀತಾ ಇದೆ, ಕಾನೂನು ವ್ಯವಸ್ಥೆಯಲ್ಲಿ, ಪೊಲೀಸ್ ವ್ಯವಸ್ಥೆಯಲ್ಲಿ ಏನಾದರೂ ತನಿಖೆ ಕುಂಠಿತ ಆಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿದ್ವು. ಈ ವೇಳೆ ಫೆಬ್ರವರಿ 4ರಂದು ಬೆಳ್ತಂಗಡಿಯಲ್ಲಿ ದೊಡ್ಡ ಪ್ರತಿಭಟನೆ ನಡೆದಿತ್ತು. ಇಂತಹ ಅಸಹಜ ಸಾವುಗಳ ಹೊಣೆ ಯಾರ ಮೇಲೆ, ಈ ಒಂದು ವಿಚಾರದಲ್ಲಿ BM ಭಟ್ ಅವರು ಕೂಡ ಮಾತನಾಡಿದರು. ಬೆಳ್ತಂಗಡಿಯಲ್ಲಿ ಪೊಲೀಸ್ ಠಾಣೆಗಳ ಅವಶ್ಯಕತೆ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದರು. ಸೊ ಇವೆಲ್ಲವನ್ನ ಗಂಭೀರವಾಗಿ ನಾವು ಇವತ್ತು ಮಾತಾಡಬೇಕಾಗುತ್ತೆ. ಸೊ ಇಲ್ಲಿ ಈ ಒಂದು ಪ್ರಕರಣ ಎಲ್ಲಿ ತಿರುವನ್ನ ಪಡ್ಕೊಳ್ತು ನೋಡಿ. ಆರಂಭಿಕ ಹಂತದಲ್ಲಿ ಇದೊಂದು ಕುಟುಂಬ ಕಲಹ ಅಂತ ಹೇಳಲಾಗ್ತಾ ಇತ್ತು. ಆಮೇಲೆ ಅಮ್ಮನನ್ನ ಗುರಿಯಾಗಿಸಿಕೊಂಡು ಕೆಲವೊಂದು ಮಾಧ್ಯಮಗಳು ಪ್ರಸಾರ ಮಾಡಿದ್ವು. ನಂತರ ಅಲ್ಲಿದ್ದಂತಹ ಮಾವನ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ನಂತರ ಒಂದೆರಡು ದಿವಸ ಆಯಿತು, ಅಣ್ಣನ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಇವೆಲ್ಲದಕ್ಕೂ ಒಂದು ರೀತಿಯಲ್ಲಿ ಪೊಲೀಸರು ಮಾಧ್ಯಮ ಪ್ರಕಟಣೆಯನ್ನೇ ಹೊರಡಿಸಿದ್ವು. ಇವೆಲ್ಲ ವಿಚಾರಗಳು ಅಂತೆ ಕಂತೆಗಳು, ಇದು ಯಾವುದನ್ನು ನಂಬೇಡಿ. ಮಾತ್ರ ಅಲ್ಲ, ಇಂತಹ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡುವಂತಹ ಮಾಧ್ಯಮಗಳ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಕೈಗೊಳ್ತೀವಿ ಎನ್ನುವಂತಹ ವಿಚಾರಗಳು ಹೊರಗಡೆ ಕೇಳ್ತಾ ಇದ್ವು. ಆ ಒಂದು ಮಾಧ್ಯಮ ವರದಿಯನ್ನ, ಪತ್ರಿಕಾ ಪ್ರಕಟಣೆಯನ್ನು ಕೂಡ ನಿನ್ನೆ ದಿವಸ ನಿಮ್ಮ ಮುಂದೆ ನಾವು ತಂದಿದ್ದೆವು. ಇದೀಗ ಮತ್ತೆ ಹೊಸ ಅಪ್ಡೇಟ್ ಬರ್ತಾ ಇರುವಂಥದ್ದು. ಇದು ಕೂಡ ಒಂದು ರೀತಿಯಲ್ಲಿ ಒಫಿಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಒಂದು ವಿಚಾರವನ್ನ ನಾವು ಅವಲೋಕನೆ ಮಾಡುವಂತಹ ಸಂದರ್ಭದಲ್ಲಿ, ಒಂದು ವಿಚಾರದ ಬಗ್ಗೆ ಅತ್ಯಂತ ತೀವ್ರವಾಗಿ ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಒಂದಕ್ಕೊಂದು ಸಂಬಂಧ ಇರುವ ಹಾಗೆ ಕಾಣಿಸುತ್ತೆ. ಮೊದಲು ಮಾವನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆ ಒಂದು ಮಾವನ ಮಾತುಗಾರಿಕೆಯಲ್ಲಿ ಕೆಲವೊಂದಿಬ್ಬರಿಗೆ ಸಂಶಯ ಹುಟ್ಟು ಹಾಕಿತ್ತು. ಸೊ ಇವಾಗ ಪೊಲೀಸರು ತಮ್ಮ ತನಿಖಾ ವ್ಯಾಪ್ತಿಯನ್ನ ಕೇರಳ ಅಂದರೆ ಪೆರ್ಲದ ಕಡೆಗೆ ವ್ಯಾಪಿಸಿದ್ದಾರೆ ಎನ್ನುವಂತಹ ದೊಡ್ಡ ಅಪ್ಡೇಟ್ ಬರ್ತಾ ಇರುವಂಥದ್ದು. ಇದು ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲ, ಆದರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರುವಂತಹ ಪ್ರಮುಖ ಅಪ್ಡೇಟ್ಗಳಲ್ಲಿ ಒಂದಾಗಿದೆ. ಅದನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಅಂದರೆ ಪೆರ್ಲ ಅಂತ ಹೇಳುವಾಗ ಆ ಒಂದು ಸುಮಂತ್ನ ಸಾವು ನಡೆದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮಾವ, ಆ ಒಂದು ಮಾವನ ಹುಟ್ಟೂರು ಸ್ವತಃ ಆ ಒಂದು ಕುಟುಂಬವೇ ಇರುವಂಥದ್ದು ಪೆರ್ಲ ಎನ್ನುವಂತಹ ಸ್ಥಳದಲ್ಲಿ, ಕೇರಳದಲ್ಲಿರುವಂತಹ ಪೆರ್ಲ. ಸೊ ಈ ಒಂದು ಮಾವನ ಮನೆ ಕೂಡ ಅಲ್ಲೇ ಇರುವಂಥದ್ದು. ಮಾವನಿಗೆ ಕುಟುಂಬಸ್ಥರಿಲ್ಲ, ಅಂದರೆ ತಾಯಿ ಇದ್ದಾರೆ, ಆಮೇಲೆ ತಮ್ಮ ಅಥವಾ ತಂಗಿ ಯಾರೋ ಇದ್ದಾರೆ, ಹೆಂಡತಿ ಮಕ್ಕಳು ಇಲ್ಲ. ಸೊ ಆ ಒಂದು ಕಾರಣಕ್ಕೆ ನೋಡಿ, ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಇವೆ ಅಂತ ಹೇಳುವಾಗ ಮಾವನನ್ನು ಕರೆಸ್ಕೋತಾರೆ. ಇದೇ ರೀತಿ ಜನವರಿ 11ರಂದು ಅಂದರೆ ಹತ್ಯೆಯಾಗುವುದಕ್ಕಿಂತಲೂ 2 ದಿವಸಗಳು ಮೊದಲು ಈ ಮಾವ ಎನ್ನುವಂತಹ ವ್ಯಕ್ತಿ ಗೇರುಕಟ್ಟೆಯ ಸಾಂಬೋಳ್ಯದ ಸುಮಂತ್ನ ಮನೆಗೆ ಬಂದಿದ್ದಾರೆ. ಅಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿದೆ ಎನ್ನುವಂತಹ ಒಂದು ಕಾರಣಕ್ಕೆ ಅವರನ್ನು ಕರೆದಿದ್ರು. ಅಲ್ಲಿ ಗೊಬ್ಬರ ತೆಗೆಯುವಂತಹ ಒಂದು ಕೆಲಸ, ಅಂದರೆ 2 ದನಗಳನ್ನು ನೋಡಲಿಕ್ಕೆ ಸಾಧ್ಯ ಆಗಿತ್ತು. ಸೊ ಅಲ್ಲಿ ಒಂದು ಹಟ್ಟಿ ಇದೆ. ಸೊ ಆ ಒಂದು ಹಟ್ಟಿಯಿಂದ ಗೊಬ್ಬರವನ್ನು ತೆಗೆಯೋದಕ್ಕೆ ಇವರನ್ನು ಕರೆದಿದ್ದು. ಸರಿಯಾಗಿ 2 ದಿವಸಗಳ ನಂತರ ಸುಮಂತ್ ನಿಗೂಢವಾಗಿ ಕಾಣೆಯಾಗಿ ಹತ್ಯೆಯಾದಂಥ ಸ್ಥಿತಿಯಲ್ಲಿ ಆ ಒಂದು ಕೆರೆಯಲ್ಲಿ ಲಭ್ಯವಾಗಿದ್ದ. ಸೊ ಹಲವು ವಿಚಾರಣೆಗಳಲ್ಲಿತ್ತು. ಪೊಲೀಸರು ಅಣ್ಣನನ್ನು ವಿಚಾರಣೆ ಮಾಡಿದರು, ಅಣ್ಣನ ಸ್ನೇಹಿತರನ್ನು ವಿಚಾರ ಮಾಡಿದರು, ಇನ್ನು ಸುಮಂತ್ನ ಸ್ನೇಹಿತರನ್ನು ಕೂಡ ವಿಚಾರಣೆ ಮಾಡಿದರು, ಇನ್ನು ಅಕ್ಕಪಕ್ಕದವರನ್ನು ಕೂಡ ವಿಚಾರಣೆ ಮಾಡಿದರು, ಅಲ್ಲಿದ್ದ ಮಾವನನ್ನು ವಿಚಾರಣೆ ಮಾಡಿದರು, ತಂದೆಯನ್ನು ವಿಚಾರಣೆ ಮಾಡಿದರು, ಆಮೇಲೆ
ತಾಯಿಯನ್ನು ಕೂಡ ವಿಚಾರಣೆ ಮಾಡಿದರು. ಯಾರಿಗೂ ಕೂಡ ಒಂದು ರೀತಿಯಲ್ಲಿ ಅಲ್ಲಿ ಬೇಕಾದಂತಹ ಏನು ಸಾಕ್ಷ್ಯಗಳು ಪೊಲೀಸರಿಗೆ ದೊರಕಿರಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಬಲ ಪ್ರದರ್ಶನ ಮಾಡೋದಕ್ಕೆ ಖಂಡಿತವಾಗಿ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಪೊಲೀಸರಿಗೆ ಇದೊಂದು ಸಂತ್ರಸ್ತ ಕುಟುಂಬ, ವಿಕ್ಟಿಮ್ ಕುಟುಂಬ ಆದ ಕಾರಣದಿಂದಾಗಿ ಅವರನ್ನು ಅತ್ಯಂತ ತೀವ್ರವಾಗಿ ತನಿಖೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆ ಒಂದು ದಿನದಿಂದ 22 ದಿವಸಗಳವರೆಗೆ ಅವರನ್ನು ನಿಗಾ ಘಟಕದಲ್ಲಿ ಖಂಡಿತವಾಗಿಯೂ ಇರಿಸಿರ್ತಾರೆ. ಅವರ ಚಲನವಲನಗಳನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಾವ ಇರ್ಬೋದು, ಅಣ್ಣ ಇರ್ಬೋದು, ಅಥವಾ ಅವರ ಕುಟುಂಬಸ್ಥರಿರ್ಬೋದು, ಅಕ್ಕಪಕ್ಕದ ಮನೆಯವರು ಇರ್ಬೋದು, ಎಲ್ಲವನ್ನ ಅತ್ಯಂತ ತೀವ್ರ ಒಂದು ನಿಗಾ ಘಟಕದಲ್ಲಿ ಒಂದು ನೋಟ್ ಮಾಡುವಂತಹ ಸ್ಥಿತಿಯಲ್ಲಿ ಇಟ್ಟಿರ್ತಾರೆ. ಖಂಡಿತವಾಗಿಯೂ ಅವರ ಚಲನವಲನಗಳು, ಅವರ ಕರೆಗಳು, ಅವರ ಮಾತುಗಳು ಎಲ್ಲವನ್ನ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಸೊ ಇವೆಲ್ಲದರ ನಡುವೆ ಇವಾಗ ಹೊಸದಾಗಿ ಬಂದಂತಹ ಒಂದು ವಿಚಾರ ಆಗಿತ್ತು. ಆ ಒಂದು ರಚನೆ ಮಾಡಿದಂತಹ 4 ತಂಡಗಳಿದೆ. ಈ ಒಂದು ಪ್ರಕರಣದಲ್ಲಿ 4 ತಂಡಗಳನ್ನು ರಚನೆ ಮಾಡಿ ಆದೇಶ ಮಾಡಲಾಗಿತ್ತು ಬೆಳ್ತಂಗಡಿ ಠಾಣೆಯಲ್ಲಿ. ಸೊ ಆ ಒಂದು 4 ತಂಡದಲ್ಲಿ ಒಂದು ತಂಡ ಇವಾಗ ಕೇರಳದ ಪೆರ್ಲಾ ಭಾಗಕ್ಕೆ ತನಿಖೆಯ ಭಾಗವಾಗಿ ಹೋಗಿದೆ ಎನ್ನುವಂತಹ ಒಂದು ಸೂಕ್ಷ್ಮವಾದಂತಹ ಮಾಹಿತಿ ಹೊರಗಡೆ ಬಂದಿರುವಂಥದ್ದು. ಒಂದು ವೇಳೆ ಮಾಹಿತಿ ಪೊಲೀಸರಿಗೆ ಈ ಒಂದು ಹಂತಕರ ಜಾಡು ಹಿಡಿದೇ ಇಲ್ಲಿ ಹೋಗಿರುವಂಥದ್ದು, ಅಥವಾ ಏನಾದರೂ ಬೇರೆ ಮಾಹಿತಿಗಳನ್ನು ಕಲೆ ಹಾಕೋಕ್ಕೆ, ಅಥವಾ ಕೆಲವೊಂದು ಹಿನ್ನೆಲೆಗಳನ್ನು ಗಮನಿಸೋದಿಕ್ಕೆ. ಸೊ ಅವರು ಆ್ಯಕ್ಚುಲಿ ಈ ಒಂದು ಊರಿನವರಲ್ಲ, ಇಲ್ಲಿಗೆ 13 ವರ್ಷದ ಈ ಒಂದು 13 ವರ್ಷಗಳಲ್ಲಿ ಬಂದು ನೆಲೆಸಿದವರು, ಇಲ್ಲಿ ಹೊಸ ಸ್ಥಳವನ್ನು ತೆಗೆದುಕೊಂಡವರು. ಸೊ ಆ ಒಂದು ಕುಟುಂಬದ ಹಿನ್ನೆಲೆಯನ್ನು ಕೆದಕಲಿಕ್ಕೆ ಮೇ ಬಿ ಆ ಒಂದು ಪೆರ್ಲಾ ಎನ್ನುವಂತಹ ಒಂದು ಸ್ಥಳಕ್ಕೆ ಹೋಗಿರ್ಬೋದು, ಅಥವಾ ಆ ಒಂದು ಕೇರಳವನ್ನು ಪ್ರವೇಶ ಮಾಡಿ ಅಲ್ಲಿ ತನಿಖೆಯನ್ನು ಆರಂಭ ಮಾಡಿರ್ಬೋದು. ಸೊ ಏನೇ ಇದ್ದರೂ ಈ ಒಂದು ಹಂತಕರ ವಿವರ ಆದಷ್ಟು ಬೇಗ ಈ ಒಂದು ಕ್ವಶನ್ ಏನು ಕುತೂಹಲ ಜನರಲ್ಲಿದೆ ಅವರ ಮುಂದೆ ಬರುವಂತಹ ದಿವಸಗಳು ಇನ್ನಷ್ಟು ಹತ್ತಿರವಾಗುವಂತಹ ಎಲ್ಲ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಇವೆಲ್ಲ ವಿಚಾರಗಳನ್ನು ಗಮನಿಸಿದ ನಂತರ ನಿಮಗೆ ತೋಚುವಂತಹ ಅಭಿಪ್ರಾಯ ಏನು ಅನ್ನೋದನ್ನು ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.